ಮತ್ತೆ ಅಟಲ್ ಪೆನ್ಷನ್ ಯೋಜನೆ 18ರಿಂದ 40 ವರ್ಷದೊಳಗಿರುವ ವ್ಯಕ್ತಿಗಳು ಪ್ರತಿ ತಿಂಗಳು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ದು ಇವಾಗ 2025ನೇ ಇಸ್ವಿಗೆ ಕ್ಷಯಮುಕ್ತ ಭಾರತ ಮಾಡಬೇಕು ಅಂತ ನಮ್ಮ ಪ್ರಧಾನಮಂತ್ರಿಯವರ ಆಸೆ. ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯವರು ಏನ್ ಮಾಡಿದರೆ 2000 ಕಾಲೇಜಿನಲ್ಲಿ ಹಾಜರಾತಿ ಹೆಚ್ಚಾಗ್ತಾ ಇದೆ. ಮಕ್ಕಳು ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣ ಪಡ್ಕೊಳ್ಳೋದಕ್ಕೆ ಈ ಒಂದು ಯೋಜನೆಯಿಂದ ಸಾಧ್ಯ ಆಗ್ತಾ ಇದೆ. ಹಾಗೇನೆ ಅಲಂಕರಿಸಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಈ ಒಂದು ಪ್ರಾಥಮಿಕ ವೈದ್ಯಾಧಿಕಾರಿಗಳೇ ಹಾಗೂ ಪಶುವೈದ್ಯಾಧಿಕಾರಿಗಳೇ, ಮಾವು ಬೆಳೆಯ ಏನು ಮಾಜಿ ಅಧ್ಯಕ್ಷರೇ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳೇ ಹಾಗೂ BJP ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕಣ್ಣವರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯಗಳ ಮುಖಾಂತರ ಏನೆಲ್ಲ ಸೌಲಭ್ಯಗಳಿದ್ದಾವೆ ಅನ್ನೋದನ್ನು ಕಟ್ಟಕಡೆ ವ್ಯಕ್ತಿಗೂ ತಲುಪಬೇಕು, ಅದರ ಜಾಗೃತಿ ಮೂಡಬೇಕು, ಅದರ ಪ್ರತಿಫಲವನ್ನು ಆ ಫಲಾನುಭವಿ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಬಹಳ ಮಹತ್ವಾಕಾಂಕ್ಷೆಯಿಂದ ಮುತುವರ್ಜಿಯಿಂದ ಪ್ರಧಾನಮಂತ್ರಿಗಳು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯ ಮಾನ್ಯ ಸಂಸದರು ಹಾಗೆ ಬಹಳ ಮುತುವರ್ಜಿಯಿಂದ ಪ್ರತಿಯೊಂದು ಗ್ರಾಮ ಪಂಚಾಯತ್ನ ಹೆಡ್ ಕ್ವಾರ್ಟರ್ನಲ್ಲಿ ಎಲ್ಲ ಗ್ರಾಮಗಳಲ್ಲಿ ಇರತಕ್ಕಂಥ ಸಾರ್ವಜನಿಕರಿಗೆ ವಿವಿಧ ಇಲಾಖೆಗಳಲ್ಲಿ ಏನೆಲ್ಲ ಸೌಲಭ್ಯಗಳಿದ್ದಾವೆ ಅನ್ನೋದನ್ನು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಏನು ಕೆಲಸಗಳು ಆಗಿದ್ದಾವೆ, ಇನ್ನು ಆಗಬೇಕಾಗಿರ್ತಕ್ಕಂಥವು ಏನಿದ್ದಾವೆ ಅಂತಕ್ಕಂಥದ್ದನ್ನು ತಿಳಿಸ್ತಕ್ಕಂತಹ ಕೆಲಸ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮುಳಬಾಗಿಲು ತಾಲೂಕಿನಲ್ಲೂ ಸಹ ಅಭೂತಪೂರ್ವವಾದಂತಹ ಯಶಸ್ಸಿನೊಂದಿಗೆ ಈ ರಥ ಸಾಗುತ್ತಾ ಇದೆ. ಈ ಒಂದು ವಿಚಾರಕ್ಕೆ ಬಂದಾಗ ಮುಖ್ಯವಾಗಿ ಈ ಭಾರತದ ಒಂದು ಕೇಂದ್ರ ಸರ್ಕಾರದ ಬಜೆಟನ್ನು ಘೋಷಣೆ ಮಾಡಬೇಕಾದ್ರೆ ಎಲ್ಲ ಯೋಜನೆಗಳಲ್ಲಿ ಯಾಕಿಂತ ಹೆಚ್ಚಿನ ಒಂದು ಬಜೆಟನ್ನು ಕೊಡ್ತಕ್ಕಂಥದ್ದು ನಮ್ಮ MGNREG ಅಂತ ಹೇಳಿದ್ರೆ ನರೇಗಾ. ಈ ಹೆಸರಲ್ಲೇ ಇದೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ. ಬಹುಶಃ ಯಾವುದೇ ಯೋಜನೆ ಜನರನ್ನು ತಲುಪದೇ ಇದ್ರೂ ಸಹ ಈ ಒಂದು ಯೋಜನೆ ಪ್ರತಿಯೊಬ್ಬರನ್ನು ಪ್ರತಿ ಹಳ್ಳಿಗೂ, ಭಾರತವು ಹಳ್ಳಿಗಳ ದೇಶ, ಇದು ಪ್ರತಿಯೊಂದು ಮನೆಯನ್ನು ತಲುಪಿದೆ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಯೋಜನೆಯಲ್ಲಿ ಇದು ಪ್ರತಿ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 100 ದಿನಗಳ ಕಡ್ಡಾಯವಾದಂತಹ ಕೆಲಸವನ್ನು ಅವ್ರು ಮಾಡಲಿಕ್ಕೆ ಅಂತ ಹೇಳಿದ್ರೆ ಅಕುಶಲ ಕೂಲಿಯನ್ನು ಯಾರಿಗೆ ಕಷ್ಟ ಇರ್ತದೆ, ಅಕುಶಲವಾಗಿ ಯಾರು ಕೂಲಿ ಮಾಡಲಿಕ್ಕೆ ನಮಗೆ ಮನುಷ್ಯನಿಗೆ ಮೂಲತಃ ಬೇಕಾಗಿರ್ತಕ್ಕಂಥದ್ದು ಆಹಾರ, ವಸತಿ, ಇವು ಅತ್ಯಂತ ಮುಖ್ಯವಾಗಿರ್ತದೆ. ಅದರಲ್ಲಿ ಕೇಂದ್ರ ಸರ್ಕಾರ ಆಹಾರ ಭದ್ರತೆ ಕಾಯ್ದೆ ಅಡಿಯಲ್ಲಿ ಕೊಡ್ತಾ ಇದೆ. ಆದಾಗ್ಯೂ ಸೂರನ್ನ ಸೈಟ್ ಇಲ್ಲದೆ ಇರತಕ್ಕಂಥವ್ರಿಗೆ ಸೈಟು ಮತ್ತು ಮನೆ ಇಲ್ಲದೆ ಇರತಕ್ಕಂಥವ್ರ ಮನೆಯನ್ನು ಸಹ ಮಂಜೂರು ಮಾಡ್ತಾ ಇದೆ. ಅದು ಪ್ರಧಾನಮಂತ್ರಿಯವರ ಆವಾಸ್ ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೂ 2 ಹೆಜ್ಜೆಯಲ್ಲಿ ಕೋಲಾರ ಜಿಲ್ಲೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಪ್ರತಿ ಹಳ್ಳಿಯಲ್ಲೂ ಸಹ ಪ್ರತಿ ಮನೆಯಲ್ಲೂ ಸಹ ಆ ಒಂದು ಶೌಚಾಲಯವನ್ನು ಕಟ್ಕೊಂಡು ಇವತ್ತು ಶೌಚಾಲಯ ಬಳಕೆ ಆಗ್ತಕ್ಕಂಥದ್ದು ಒಂದು ಸ್ವಲ್ಪ ಕಡಿಮೆ ಇರ್ಬೋದು, ಆದರೆ ಪ್ರತಿ ಮನೆಯೂ ಸಹ ಶೌಚಾಲಯವನ್ನು ಹೊಂದಿದೆ. ಬೇರೆ ಜಿಲ್ಲೆಗಳು ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ನಾವು ಸ್ವಚ್ಛವಾದಂತಹ ಶೌಚಾಲಯವನ್ನು ಹೊಂದಿದ್ದು ಬಯಲು ಬಹಿರ್ದಸ ಮುಕ್ತ ಮತಾಕೆ. ಎಲ್ಲ ಆತ್ಮೀಯ ಬಂಧುಗಳೇ, ಈ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಪುಷ್ಪಮ್ಮನವರೇ, ಉಪಾಧ್ಯಕ್ಷರಾದಂಥ ಆಶಾ ಅವರೇ, ಮಾಜಿ ಅಧ್ಯಕ್ಷರಾದಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನನ್ನ ಸ್ನೇಹಿತರಾದಂಥ ರಮೇಶ್ ಅವರೇ, ನನ್ನ ಸ್ನೇಹಿತರಾದಂಥ ಅಶೋಕ್ ರವರೇ, ಬ್ಯಾಂಕ್ ಮ್ಯಾನೇಜರ್ ಆದಂಥ ಮನೋಹರ್ ಅವರೇ, ಮಧು ಅವರೇ, ಹಿರಿಯರು VSN ಮಾಜಿ ಅಧ್ಯಕ್ಷರಾದಂಥ ಪದ್ಮನಾಭರಾವ್ ಅವರೇ, ಅದೇ ರೀತಿಯಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟಿನ ರುದ್ರಪ್ಪ ಅವರೇ, ಹಾಗೂ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರೇ, ಹಾಗೂ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ನ ಡಾಕ್ಟ್ರೇ, ಹಾಗೂ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರೇ, ಹಾಗೂ ನನ್ನ ಸ್ನೇಹಿತರಾದಂಥ ಸೋಮಶೇಖರ್ ಅವರೇ, ಹಾಗೂ ಎಲ್ಲ ಪತ್ರಕರ್ತ ಬಂಧುಗಳೇ, ಹಾಗೂ ಎಲ್ಲ ಮಾತೆಯರೇ, ಹಾಗೂ ಎಲ್ಲ ವಿದ್ಯಾ ಇಲಾಖೆಯ ಉಪಾಧ್ಯಾಯರೇ ಹಾಗೂ ಮುಖ್ಯ ಉಪಾಧ್ಯಾಯರೇ, ಹಾಗೂ ನಮ್ಮ PDO ಆದಂಥ ರಮೇಶ್ ಅವರೇ, ಅದೇ ರೀತಿಯಲ್ಲಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪತ್ರಕರ್ತ ಬಂಧುಗಳೇ, ಹಾಗೂ ಆಶಾ ವರ್ಕರ್ ಅವರೇ, ಹಾಗೂ ಅಂಗನವಾಡಿ
ವರ್ಕರ್ ಅವರೇ ಹಾಗೂ ಎಲ್ಲ ಹಿರಿಯರೇ ಹಾಗೂ ಎಲ್ಲ ಸಾರ್ವಜನಿಕ ಬಂಧುಗಳೇ, ಇದುವರೆಗೂ ಕೂಡ ನಿಮಗೆಲ್ಲ ಕೂಡ ಎಲ್ಲ ಇಲಾಖೆಗಳಿಂದ ಏನೇನಿದೆ ಅಂತ, ಆದರೆ ಇಲಾಖೆಗಳೆಲ್ಲ ಎಷ್ಟು ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ ಒಂದೇದಾಗಿ ಎಲ್ಲ ಕೂಡ ಯೋಚನೆ ಮಾಡಬೇಕು. ನಾನು ಬ್ಯಾಂಕ್ ಮ್ಯಾನೇಜರ್ ಅವ್ರಿಗೆ ಒಂದು ವಿಶೇಷವಾದಂತಹ ಒಂದು ಇದನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಿಜವಾಗ್ಲೂ ಕೂಡ ಏನು ಕುರಿ ಸಾಗಾಣಿಕೆ ಮತ್ತು ಮೇಕೆ ಸಾಗಾಣಿಕೆಗೆ ಹಾಗೂ ಹಸುಗಳ ಸಾಗಾಣಿಕೆಗೆ ಇವತ್ತು ವಿಶೇಷವಾದಂತಹ ಸಬ್ಸಿಡಿ 50% ನ್ಯಾಷನಲ್ ಮಿಷನ್ ಇಂದ ಏನಿದೆ ಅದನ್ನ ಅಟ್ಲೀಸ್ಟ್ ನಮ್ಮ ಪಂಚಾಯತಿಯಲ್ಲಿ ನಮ್ಮ ಬ್ಯಾಂಕಿನ ಪರಿಧಿಯಲ್ಲಿ 1 ಅಥವಾ 2 ಆದದ್ದು ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡಬೇಕಾಗಿ ವಿನಂತಿಸ್ತೇನೆ. ಯಾಕೆಂತಂದ್ರೆ ಆ ಒಂದು ಯೋಜನೆ 50% ಸಬ್ಸಿಡಿ ಇದೆ. 50% ಸಬ್ಸಿಡಿ ಅಂತಂದ್ರೆ ಸುಮಾರು ನಮಗೆ 1 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮಾಡಿದ್ರೆ 50 ಲಕ್ಷ ಸಬ್ಸಿಡಿ ಇದೆ. ನಾವು ಎಷ್ಟು ಜನ ರೈತರು ಉಪಯೋಗಿಸ್ಕೊಂಡಿದ್ದೀವಿ? ನಾವೇನಂತಂದ್ರೆ ಬರ್ತೀವಿ, ಪಾಣಿ ಕೊಡ್ತೀವಿ, 2 ಲಕ್ಷ 3 ಲಕ್ಷ ಅಥವಾ 5 ಲಕ್ಷ ಈಗ ಏನು ನಮ್ಮ ಬೆಳೆ ಸಾಲ ತಗೊಂಡು ನಾವು ಅದನ್ನು ಸರಿಯಾಗಿ ಕಟ್ಟಲ್ಲ, ಅದನ್ನು ನಾವು ಮಾಡೋಕ್ಕಾಗೋದಿಲ್ಲ. ಆ ರೀತಿಯಲ್ಲಿ ಆಗ್ಬಿಡುತ್ತೆ. ನಿಜವಾಗ್ಲೂ ಕೂಡ ಕೇಂದ್ರ ಸರ್ಕಾರದ ಯೋಜನೆ ಮಹತ್ವಾಕಾಂಕ್ಷಿತ ಯೋಜನೆ. ಯಾಕೆಂತಂದ್ರೆ ಸ್ವಯಂ ಕೃಷಿ, ನಮ್ಮ ಸ್ವಯಂ ಉದ್ಯೋಗದಿಂದ ನಾವು ಮಾಡಬೇಕು ಅಂತಕ್ಕಂಥ ಯೋಜನೆಯಿಂದ ಆ ಕುರಿ ಸಾಗಾಣಿಕೆ ಮತ್ತು ಏನು ಮೇಕೆ ಸಾಗಾಣಿಕೆಗೆ ಮತ್ತು ಕೋಳಿ ಸಾಗಾಣಿಕೆಗೆ ವಿಶೇಷವಾದಂತಹ ಅನುದಾನ ಇದೆ. ಅದನ್ನು ಉಪಯೋಗಿಸ್ಕೋಬೇಕು. ಎರಡನೇದಾಗಿ ಇಷ್ಟೊತ್ತು ಕೂಡ ನಮ್ಮ ಲೋಕಸಭಾ ಸದಸ್ಯರಾದಂತಹ ಮುನ್ಸಾಮಣ್ಣವರು ಬಹಳ ವಿಶುದ್ಧವಾಗಿ ತಿಳಿಸಿದ್ರು ಎಲ್ಲ ಕಾರ್ಯಕ್ರಮಕ್ಕೂ ಕೂಡ. ಏನು ನಮಗೆ ಕೊರೋನಾ ಬಂದಾಗಿರ್ಬೋದು, ಕೊರೋನಾ ಬಂದಾಗ 80 ಕೋಟಿ ಜನಕ್ಕೆ ದಿನಕ್ಕೆ ಒಬ್ಬರಿಗೆ ತಿಂಗಳಿಗೆ 10 kg ರೀತಿಯಲ್ಲಿ ಎಲ್ಲರಿಗೂ ಕೂಡ ಕೊಟ್ಟರು. ನಮ್ಮ ಮನೆಗಳೆಲ್ಲ ಅವತ್ತು ಎಲ್ಲ ಮನೆಯಲ್ಲೂ ಕೂಡ ರಾಶಿಯಾಗಿ ಅಕ್ಕಿ ಎಲ್ಲ ಇತ್ತು. ಇವತ್ತು ಕಡಿಮೆ ಆಗಿದೆ. ಇವತ್ತು ಕೂಡ ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥ 5 kg ಅಕ್ಕಿ ಮಾತ್ರ ನಮ್ಗೆ ಬರ್ತಾ ಇದೆ. ಅದೇ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ನಮಗೆ ಆಯುಷ್ಮಾನ್ ಕಾರ್ಡ್ 5 ಲಕ್ಷದವರೆಗೂ ಎಲ್ಲೇ ಹೇಳ್ತು. ಮೊದಲೇನಂತಂದ್ರೆ ಆಸ್ಪತ್ರೆಗೆ ಹೋಗ್ಬೇಕು ಅಂತಂದ್ರೆ ಮೊದಲನೇದಾಗಿ ಏನು ಓಲೆ ಇದೆಯಾ ಅಥವಾ ಚೈನ್ ಇದೆಯಾ ಅಥವಾ ಏನಾದರೂ ಒಂದು ಇದೆಯಾ ಹಣ ಇಟ್ಬಿಟ್ಟು ಆಸ್ಪತ್ರೆಗೆ ಹೋಗತಕ್ಕಂಥ ಪರಿಸ್ಥಿತಿ ಇತ್ತು. ಇವತ್ತು ಆರೋಗ್ಯದ ದೃಷ್ಟಿಯಿಂದ ಎಲ್ಲರೂ ಕೂಡ ಆರೋಗ್ಯವಾಗಿರ್ಬೇಕು ಅಂತ ಪ್ರಧಾನಮಂತ್ರಿಗಳು ಏನು 14ರಲ್ಲಿ 2014ರಿಂದ ಈಗ 2023 ಒಳಗಡೆ ಈ 10 ವರ್ಷದಲ್ಲಿ ಈ ಹೆಲ್ತ್ ಕಾರ್ಡ್ ಅನ್ನ 2 ಲಕ್ಷದಿಂದ 5 ಲಕ್ಷಕ್ಕೆ ಈಗ ಏರಿಸಿ 5 ಲಕ್ಷದವರೆಗೂ ಕೂಡ ನಾವು ಯಾವುದೇ ಆಸ್ಪತ್ರೆಯಲ್ಲಿ ಅಂದ್ರೆ ಈಗಾಗಲೇ ನಮ್ಮ ಆರೋಗ್ಯ ಇಲಾಖೆಯವರು ತಿಳಿಸಿದ್ರು. ಮೊದಲನೇದಾಗಿ ನಾವು ಚೆಕ್ ಮಾಡಿಸ್ಬೇಕಾಗಿರೋದೆಲ್ಲೂ ಅಂತಂದ್ರೆ ಆರೋಗ್ಯ ಇಲಾಖೆಯಲ್ಲಿ ಚೆಕ್ ಮಾಡಿಸ್ಬೇಕು. ಯಾಕೆಂತಂದ್ರೆ ನಮ್ಗೆ ಆ ಕಾಯಿಲೆ ಇದೆಯಾ? ಯಾಕೆಂತಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಅವರು ಇದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇರತಕ್ಕಂಥ ಒಂದೇ ಒಂದು ಉದ್ದೇಶ ಅಷ್ಟೇ ಹೊರತು ಇದರಲ್ಲಿ ಏನು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಬಾರ್ದು ಅಂತಲ್ಲ. ಮೊದಲನೇದಾಗಿ ನಮ್ಗೆ ಏನು ಕಾಯಿಲೆ ಇದೆ ಆ ಕಾಯಿಲೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವಾಸಿ ಆಗತ್ತಾ ಅಥವಾ ಅಂತ ಆಸ್ಪತ್ರೆಗೆ ಹೋಗ್ಬೇಕಾ ಅನ್ನುವಂಥ ಒಂದನ್ನು ನಾವು ಬರ್ಸ್ಕೊಂಡು ಹೋದ್ರೆ ನಮಗೆ ಪೂರ್ತಿಯಾಗಿ ಕೂಡ ಇವತ್ತು ನಮಗೆ ಬರೀ ಆಧಾರ್ ಕಾರ್ಡ್ ಅನ್ನು ತೋರಿಸಿದ್ರೆ ಸಾಕು, ಆಯುಷ್ಮಾನ್ ಕಾರ್ಡ್ ತೋರಿಸಿದ್ರೆ ಸಾಕು, 5 ಲಕ್ಷದವರೆಗೂ ನಮ್ಮ ಕುಟುಂಬದ ಸದಸ್ಯರು ಯಾರೇ ಆಗಿರ್ಬೋದು ನಮಗೆ ಆರೋಗ್ಯ ವಿಮೆ ಇದೆ. ಅದೇ ರೀತಿಯಲ್ಲಿ ಇವತ್ತು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ರು, ಇವತ್ತು ನಮ್ಗೆ ಸ್ಕಾಲರ್ಶಿಪ್ ಬರ್ತಾ ಇರೋದು ಕೇಂದ್ರ ಸರ್ಕಾರದಿಂದ. ಇವತ್ತು ಏನು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇದೆ ಅದಕ್ಕೆಲ್ಲ ಬರ್ತಾ ಇರೋ ದುಡ್ಡು ಕೇಂದ್ರ ಸರ್ಕಾರ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಆಡಳಿತದಲ್ಲಿ ಇವತ್ತು ರೈತರಿಗೆ 6,000 ರೂಪಾಯಿ ಕಿಸಾನ್ ಸನ್ಮಾನ್ ಯೋಜನೆ ಕೊಡ್ತಾ ಇರೋದಿರ್ಬೋದು ಅಥವಾ ಕಿಸಾನ್ ಸಮೃದ್ಧಿ ಯೋಜನೆ ಇರ್ಬೋದು ಅಥವಾ ಇವತ್ತು ರೈತರಿಗಾಗಿ ದ್ವಿಗುಣ ಆಗಬೇಕು ಅಂತಕ್ಕಂಥದ್ದು MSB. ಇವತ್ತು ರಾಗಿ ನಾವು ಬೆಳೆದ್ರೆ 2,000 ಕೂಡ ತಗೊಳ್ಳೋರು ಇರ್ತಾ ಇರಲಿಲ್ಲ. ಭತ್ತ ಬೆಳೆದ್ರೆ 1,500 ರೂಪಾಯಿ ಕೇಳ್ತಾ ಇದ್ರು. ಮಿನಿಮಮ್ ಪ್ರೈಸ್ ಅಂದ್ರೆ ಕನಿಷ್ಠ ಬೆಲೆಯಲ್ಲಿ ರಾಜ್ಯ ಸರ್ಕಾರ ಇದು ಕೇಂದ್ರ ಸರ್ಕಾರ ತಗೋಬೇಕು ಅಂತಕ್ಕಂಥ ಯೋಜನೆ ಮಾಡಿ ಇವತ್ತು ರಾಗಿ 3,870 ರೂಪಾಯಿ ಕೊಂಡ್ಕೊಳ್ತಾ ಇದೆ. ನಾವು ಯಾವತ್ತಾದ್ರೂ ರಾಗಿ 3,800 ರೂಪಾಯಿ ಮಾರಿದೀವ? ಇವತ್ತು ಅದನ್ನು ಮಾಡಿದಂತ ಮಹಾನುಭಾವ ಯಾರು ಅಂತಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಇವತ್ತು ಏನು ಭತ್ತ ಆಗಿರ್ಬೋದು, ಭತ್ತ ಮಾಡಬೇಕಾದ್ರೂ ಕೂಡ ಮೊದಲೆಲ್ಲ ಕೂಡ ನಾವು ಭತ್ತನಾಗಿ ಬೆಳೆದ್ರೆ ಗಿಟ್ಟೋದಿಲ್ಲ. ನಾವು ಏನು ವ್ಯವಸಾಯ ಮಾಡಿದ್ರೆ ಆ ವ್ಯವಸಾಯ ಖರ್ಚು ಜಾಸ್ತಿ, ನಮಗೆ ಗಿಟ್ಟೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ರಾಗಿ ಭತ್ತ ಎಲ್ಲ ಬೆಳೆಯೋದು ಬಿಟ್ಬಿಟ್ಟು ಇವತ್ತು ಏನ್ ಮಾಡಿದೀವಿ ಅಂತಂದ್ರೆ ಗೊಬ್ಬರಕ್ಕೆ ಔಷಧಿಗೆ ಮಾಡುವಂತ ತರಕಾರಿಗಳು ಮಾಡಿಕೊಂಡು ಇವತ್ತು ಭೂಮಿಯನ್ನು ಕೆಡಿಸಿದೀವಿ, ನಾವು ಕೆಟ್ಟಿದ್ದೀವಿ, ಸಾಲನೂ ಆಗಿದ್ದೀವಿ. ಇವತ್ತು ಹೆಚ್ಚಿಗೆ ಯಾರು ಔಷಧಿ ಬಳಸ್ತಾರೆ, ಯಾರು ಪೆಸ್ಟಿಸೈಡ್ಸ್ ಅಂದ್ರೆ ನಾವು ಏನು ಗೊಬ್ಬರಗಳು ಸರ್ಕಾರಿ ಗೊಬ್ಬರಗಳನ್ನು ಉಪಯೋಗಿಸ್ತೀವಿ ಅವರೆಲ್ಲ ಕೂಡ ನಾವು ಲಾಸಲ್ಲಿ ಇದ್ದೀವಿ. ಯಾಕೆಂತಂದ್ರೆ ಒಂದು ಬೆಳೆ ಮಾಡಿದ್ಮೇಲೆ ಮತ್ತೆ ಬೆಳೆ ಮಾಡಬೇಕಾದ್ರೆ ಮತ್ತೆ ಜಾಸ್ತಿ ಹಾಕ್ತಿವಿ, ಹಾಕಿ ಭೂಮಿಯ ಫಲವತ್ತು ಹೋಗಿದೆ. ಇವತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಯಾರೋ ಬಂದಿಲ್ಲ,
ನಿಜವಾಗ್ಲೂ ಕೂಡ ಅವರು ಇವತ್ತು ಅವಶ್ಯಕತೆ ಬರಬೇಕಾಗಿತ್ತು. ಯಾಕಂತಂದ್ರೆ ಗ್ರಾಮೀಣ ಜನತೆಗೆ ತಿಳಿಸಬೇಕಾದಂತ ಅವಶ್ಯಕತೆ ಬಹಳಷ್ಟಿದೆ. ಇವತ್ತು ಸಾವಯವ ಕೃಷಿಗೆ ಸಾವಯವ ಮಿಷನ್ ಅಂತ ಎರೆಹುಳು ಸಾಕಾಣಿಕೆಗೆ 100ಕ್ಕೆ 90ರಷ್ಟು ಸಬ್ಸಿಡಿ ಕೊಡ್ತಾ ಇದ್ದಾರೆ. ಇವತ್ತು ಎರೆಹುಳು ಸಾಗಾಣಿಕೆ ಏನಾದ್ರು ನಾವು ಯೂನಿಟ್ ಮಾಡಿದ್ರೆ 5 ಲಕ್ಷ ಯೂನಿಟ್ ಮಾಡಿದ್ರೆ ಅವ್ರಿಗೆ 4 ಲಕ್ಷ ಚಿಲ್ಲರೆ ಸಬ್ಸಿಡಿ ಬರ್ತದೆ. ಅದೇ ರೀತಿಯಲ್ಲಿ ಇವತ್ತೇನಾದ್ರು ನಾವು ಸಾವಯವ ಕೃಷಿಯಲ್ಲಿ ಬೆಳೆದ ಬೆಳೆಯನ್ನ ನಾವು ಮಾಡಬಹುದು. ಇವತ್ತು ನಾವು ಈ ವರ್ಷ ವಿಶೇಷವಾಗಿ ಏನು ಸಿರಿಧಾನ್ಯಗಳನ್ನು ಬೆಳೆಯಕ್ಕೆ ವಿಶೇಷವಾದಂತ ಸಬ್ಸಿಡಿ ಇದೆ. ಕಾರಣ ಏನು ಅಂತಂದ್ರೆ ನಾವೆಲ್ಲ ಆರೋಗ್ಯವಾಗಿರ್ಬೇಕು ಅಂತಕ್ಕಂಥದ್ದು ಒಂದೇ ಉದ್ದೇಶದಿಂದ ಇವತ್ತು ಸಿರಿಧಾನ್ಯ ತಿಂದವರು ಮೊದಲೆಲ್ಲ ನಾವು ಕೂಡ ಮೊದಲು ಸಾಮೆ ಭೀಮೆ, ನವಣೆ, ಆರ್ಕೆ ಮತ್ತೆ ಜೋಳ ಇಂಥದ್ದೆಲ್ಲ ಗಟ್ಟಿ ಫುಡ್ ತಿಂತಾ ಇದ್ವಿ. ಇವತ್ತೇನಾಗಿದೆ, ಬರೀ ಅಕ್ಕಿ ಊಟ ಮಾಡ್ತೀವಿ. ಇಲ್ಲ ಜಾಸ್ತಿ ಅಂತಂದ್ರೆ ಶುಗರ್ ಬಂದ್ಬಿಟ್ಟಿದೆ ಅಂದ್ರೆ ಚಪಾತಿ 2 ಬಿಟ್ರೆ ಇನ್ನೇನೋ ತಿನ್ನೋದಿಲ್ಲ. ಎಲ್ಲ ಆರೋಗ್ಯ ಬರುತ್ತೆ? ಅದು ಎಲ್ಲ ಔಷಧಿ ಹೊಡೆದಿರ್ತಕ್ಕಂಥದ್ದು. ಹುಣಸೆ ಹಣ್ಣು ಉಪಯೋಗಿಸೋದೇ ಬಿಟ್ಬಿಟ್ಟಿದೀವಿ. ಟೊಮೊಟೊ, ಹುಣಸೆ ಹಣ್ಣಲ್ಲಿ ಎಷ್ಟೋ ನಮಗೆ ಆರೋಗ್ಯಕರವಾದಂತ ವಿಷಯಗಳಿದೆ ಅದರಲ್ಲಿ. ಯಾಕೆಂತಂದ್ರೆ ಸಿಟ್ರಿಕ್ ಆಸಿಡ್ ಅದರಲ್ಲಿ ಉತ್ಪತ್ತಿ ಆಗೋದ್ರಿಂದ ನಮ್ಗೆ ಅನೇಕ ಕಾಯಿಲೆಗಳನ್ನ ದೂರ ಮಾಡ್ತದೆ. ಅದನ್ನ ಉಪಯೋಗಿಸೋದಿಲ್ಲ. ಈ ರೀತಿಯಲ್ಲಾಗಿ ಇವತ್ತು ನಮ್ಮ ಆರೋಗ್ಯವನ್ನು ಕೂಡ ಕಳಿಸ್ಕೊಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಡ್ರೋನ್ ಮುಖಾಂತರ ಇವತ್ತು ಪ್ರತಿ ಹಾರ್ಟಿಕಲ್ಚರ್ ಆಫೀಸಲ್ಲಿ ಡ್ರೋನ್ ಕೊಟ್ಟಿದ್ದಾರೆ. ನಾವು ಬಾಡಿಗೆ ಪಡೆದು ಔಷಧಿ ಸಿಂಪಡಣೆ ಮಾಡೋದಕ್ಕೆ ವಿಶೇಷವಾದಂತಹ ಡ್ರೋನ್ ಕೊಟ್ಟಿದ್ದಾರೆ. ಅದು ಕೂಡ ಸಬ್ಸಿಡಿಯಲ್ಲಿ ಕೊಡ್ತಾ ಇದ್ದಾರೆ. ಇವತ್ತು ನಾವು ಟ್ರಾಕ್ಟರ್ಸು, ಟ್ರಿಲ್ಲರ್ಸು, ಎಕ್ವಿಪ್ಮೆಂಟ್ಸ್ ಎಲ್ಲ ಪರ್ಚೇಸ್ ಮಾಡಬೇಕಾದ್ರೆ ಅದಕ್ಕೆಲ್ಲ ಕೂಡ ಕೇಂದ್ರ ಸರ್ಕಾರದ 50% ಕೇಂದ್ರ ಸರ್ಕಾರ, 10% ರಾಜ್ಯ ಸರ್ಕಾರ ಕೊಡ್ತದೆ ಏನೋ ಸಬ್ಸಿಡಿ. ಈ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು 10 ವರ್ಷಗಳಲ್ಲಿ ಎಷ್ಟು ಸಾಧನೆ ಮಾಡಿದ್ದಾರೆ. ಇವತ್ತೆಲ್ಲ ಕೂಡ ನೀವೆಲ್ಲ ಕೂಡ ಏನೇ 10 ರೂಪಾಯಿ ತಗೋಬೇಕಾದ್ರೂ ಕೂಡ 10 ರೂಪಾಯಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರ್ತದೆ. ಸರ್ಕಾರದ ಯಾವುದೇ ಸವಲತ್ತು ಬರಬೇಕಾದ್ರೆ ಇವತ್ತು ನಿಮಗೆ ಸೀದಾ ಬ್ಯಾಂಕ್ಗೆ ಯಾರನ್ನೂ ಹೋಗಿ ಕೇಳೋಷ್ಟಿಲ್ಲ. ನೀವು ಯಾವುದೇ ಒಂದು ಸ್ಕೀಮ್ ಬಂದ್ರೆ ಆ ಸ್ಕೀಮ್ನ ದುಡ್ಡು ನಿಮ್ಮ ಬ್ಯಾಂಕ್ಗೆ ಬರ್ತದೆ. ಕಾರಣ ಏನು, ಅವತ್ತು ಜನ್ಧನ್ ಅಕೌಂಟ್ ಮಾಡ್ಬೇಕಾದ್ರೆ ಎಲ್ಲ ಕೂಡ ನಕ್ಕದ್ರು. ಏನು ಎಲ್ಲಾರ್ಗು ಅಕೌಂಟ್ ಮಾಡ್ಬಿಟ್ಟು ಇವ್ರೇನು ದುಡ್ಡು ಹಾಕ್ಬಿಡ್ತಾರ ಅಂತ. ಇವತ್ತು ಬರ್ತಾ ಇರೋ ದುಡ್ಡಲ್ವಾ? ಇವತ್ತು ಗ್ಯಾಸ್ ಸಬ್ಸಿಡಿ ಅದಕ್ಕೆ ಬರಲ್ವಾ? ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ 2000 ರೂಪಾಯಿ ನಮಗೆ ಬ್ಯಾಂಕ್ ಮುಖಾಂತರ ಬರ್ತಾ ಇಲ್ವಾ? ಇವತ್ತು ಯಾವುದೇ ಟ್ರಾನ್ಸಾಕ್ಷನ್ ಇರ್ಬೋದು. ಇವತ್ತು ಸಾಲ ಸೌಲಭ್ಯ ಕೂಡ ಅಷ್ಟೇ. ಸ್ತ್ರೀಶಕ್ತಿ ಸಂಘಗಳಿಗೆ ಇವತ್ತು ಏನಾದರೂ ದುಡ್ಡು ಕೊಡ್ಬೇಕಾದ್ರೆ ಮೊದಲು ದುಡ್ಡು ಕೊಡ್ತಾ ಇದ್ರು ಕೈಯಿಂದ. ಇವತ್ತು ದುಡ್ಡು ಕೈಯಿಂದ ಕೊಡೋಷ್ಟಿಲ್ಲ. DCC ಬ್ಯಾಂಕ್ ಆಗಿರ್ಬೋದು ಅಥವಾ ಬೇರೆ ಸಂಸ್ಥೆಗಳಾಗಿರ್ಬೋದು, ಥ್ರೂ ದಿ ಬ್ಯಾಂಕ್ ಎಲ್ಲ ಕೂಡ ಬ್ಯಾಂಕ್ ಮುಖಾಂತರನೇ ಆಗಬೇಕು. ಇವತ್ತು ಬ್ಯಾಂಕಿನ ಹೇಳ್ತಾ ಇದ್ರು ನಮ್ಮ ಮುಂದೆ ಮಾಜಿ ಕೇಂದ್ರ ಹಣಕಾಸು ಸಚಿವರು, ಜನ್ಧನ್ ಅಕೌಂಟು ಮತ್ತೆ ಏನು ಕ್ಯಾಶ್ಲೆಸ್ ಇದು ಮಾಡಬೇಕು ಅಂದಾಗ ಇದಾಗತ್ತ ನಮ್ಮ ಭಾರತದಲ್ಲಿ ಎಲ್ಲ ಇಲಿಟ್ರೇಟ್ಸ್ ಇದ್ದಾರೆ. ಇವತ್ತು ನಾವು ಈ ಭಾರತದಲ್ಲಿ ಇದನ್ನ ಉಪಯೋಗಿಸಕ್ಕಾಗತ್ತಾ ಅಂತ ಯೋಚನೆ ಹೇಳ್ತಾ ಇದ್ರು. ಇದರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಹೇಳಿ ನಕ್ಕದ್ರು. ಆದ್ರೆ ಇವತ್ತು ನಾವು ಹಸಿ ಮೆಣಸಿನಕಾಯಿ ತಗೊಂಡ್ರು, ಒಂದು ಎಳ್ನೀರು ತಗೊಂಡ್ರು ಅಥವಾ 1 ರೂಪಾಯಿ ಕೊಟ್ಟು ಬೆಂಕಿ ಪಟ್ಟ ತಗೊಂಡ್ರು ಕೂಡ ಇವತ್ತು ಫೋನ್ ಪೇ ಮಾಡ್ತೀವಿ. ಪ್ರತಿಯೊಬ್ಬ ಅಜ್ಜಿ ಹತ್ರ ಕೂಡ ಫೋನ್ ಪೇನ ಒಂದು ಏನು ಪೇಟಿಎಂ ನ ಇದಿದೆ. ಇವತ್ತು ಬ್ಯಾಂಕಿನ ವ್ಯವಹಾರ ಬಹಳಷ್ಟು ಜನ ಎಲ್ಲ ಕೂಡ ಮನೆಯಲ್ಲೇ ಕೂತ್ಕೊಂಡು ಮಾಡುವಂತದ್ದಾಗಿದೆ. ಇಲ್ಲಿ ಕೂತ್ಕೊಂಡೆ ನಾವು ಯಾರಿಗೆ ಬೇಕಾದ್ರೂ 1 ಲಕ್ಷ ಕಳಿಸ್ಬೋದು ಅಥವಾ ನಮ್ಗೆ 1 ಲಕ್ಷ ಕಳಿಸ್ಬೋದು. ಯಾಕಾಯ್ತು ಈ ಪ್ರಗತಿ? ಇಷ್ಟು ವರ್ಷಗಳಿಂದ ಆಗದೆ ಇರ್ತಕ್ಕಂಥದ್ದು ಈ 10 ವರ್ಷಗಳಲ್ಲಿ ಯಾಕಾಯ್ತು ಅಂತಂದ್ರೆ ನಿಷ್ಕಳಂಕಿತವಾದ ಯಾವುದೇ ಸ್ವಾರ್ಥ ಇಲ್ಲದೆ ತಮ್ಮ ಈ ದೇಶ ಬೆಳವಣಿಗೆ ಆಗಬೇಕು, ಪ್ರಪಂಚದಲ್ಲಿ ನಾವು 1ನೇ ಸ್ಥಾನಕ್ಕೆ ಹೋಗಬೇಕು ಅಂತಕ್ಕಂಥ ಯೋಚನೆ ಮಾಡಿದಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಇವತ್ತು ಕೆಲಸ ನಡೀತಾ ಇದೆ. ಅದರಿಂದ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಸೌಲಭ್ಯಗಳು ಇವತ್ತೆಲ್ಲ ಕೂಡ ಹೇಳ್ತಾ ಇದ್ದಾರೆ. ಯಾವುದು ಕೂಡ ಗ್ಯಾರಂಟಿ ಅಲ್ಲ. ಈ ಕೊಡ್ತಾ ಇರ್ತಕ್ಕಂಥ ಗ್ಯಾರಂಟಿಗಳು ನೀವು ನಂಬ್ಕೋಬೇಕು. ಯಾಕೆ ಅಂತಂದ್ರೆ ಇವತ್ತು ಅಕ್ಕಿ ಕೊಡ್ತಾ ಇದಾರೆ ಇಲ್ವೋ, 5 kg ಬರ್ತಾ ಇದೆ ಇಲ್ವೋ ಕೇಂದ್ರ ಸರ್ಕಾರದ್ದು. ಎಲ್ಲ ಸೊಸೈಟಿಯಲ್ಲಿ 5 kg ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಗ್ಯಾಸ್ ಸಿಲಿಂಡರ್ಗೆ ಸಬ್ಸಿಡಿ 200 ರೂಪಾಯಿ ಕೊಟ್ಟು ಇವತ್ತು 600 ರೂಪಾಯಿ ಸಿಲಿಂಡರ್ ಕೊಡ್ತಾ ಇದ್ದಾರೆ. ಏನು ಉಜ್ವಲ ಯೋಜನೆ ಇದು. ಅದೇ ರೀತಿಯಲ್ಲಿ ನಮಗೆ ಕೇಂದ್ರ ಸರ್ಕಾರದ ಕಿಸಾನ್ ಸನ್ಮಾನ್ ಯೋಜನೆಯ ಎಲ್ಲರಿಗೂ ಕೂಡ 2000 ರೂಪಾಯಿ ರೈತರಿಗೆಲ್ಲ ಕೂಡ ಬರ್ತಾ ಇದೆ. ಈ ರೀತಿಯಲ್ಲಿ ಇವತ್ತು ಏನು ಬಡ್ಡಿ ರಹಿತ ಸಾಲವನ್ನ ಹೆಣ್ಮಕ್ಳು ಕೊಡ್ತಾ ಇರ್ತಕ್ಕಂಥದ್ದು. ಈ ರೀತಿಯಲ್ಲಿ ಅನೇಕ ಕಾರ್ಯಕ್ರಮವನ್ನು ಕೊಟ್ಟಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ನಾವೆಲ್ಲರೂ ಕೂಡ ಇವತ್ತು ಏನು ವಿಕಸಿತ ಭಾರತ
ವಿಕಸಿತ ಭಾರತದ ಸಂಕಲ್ಪ ಯಾತ್ರೆಯ ಕಾರ್ಯಕ್ರಮವನ್ನು ಇವತ್ತೆಲ್ಲರೂ ಕೂಡ ನಾವೆಲ್ಲ ಕೂಡ ಯೋಜನೆಗಳನ್ನು ಕೇಳಿದ್ದೇವೆ. ಸರ್ಕಾರದ ಸವಲತ್ತನ್ನ ನಾವೆಲ್ಲರೂ ಕೂಡ ಪಡಿಬೇಕು. ಯಾರ್ದು ಕೂಡ ಇದು ಮುಲಾಜಿಲ್ಲದೆ ನಾವೆಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಏನೇನು ಅವಶ್ಯಕತೆ ಇದೆ ಇವತ್ತು ರೈತರಿಗೆ ಹೇಳಬೇಕು ಅಂತಂದ್ರೆ ನಾವು ಏನು ಡ್ರಿಪ್ಗೆ 90% ಸಬ್ಸಿಡಿ ಇದೆ, ಇವತ್ತೆಲ್ಲರೂ ಕೂಡ ಉಪಯೋಗಿಸ್ಕೋಬೇಕು. ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರದಿಂದ ನಮ್ಗೇನು ಬರ್ಬೇಕಾಯ್ತು ಆ ದುಡ್ಡೆಲ್ಲ ಕೂಡ ಈಗ 2,000 ರೂಪಾಯಿ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಎಲ್ಲರೂ ಕೂಡ ನಾವು ಕೇಳಿ ಪಡಿಬೇಕು. ಕೊಳ್ಳಿಲ್ಲ ಅಂತಂದ್ರೆ ನಾವು ಬೀದಿಗಿಳಿದು, ಯಾಕೆಂತಂದ್ರೆ ಅವ್ರು ಹೇಳಿದ್ದಾರೆ ಅದನ್ನ ನಾವು ಪಡೆಯುವಂತ ಹಕ್ಕಿದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಾಸನೆ ಓಕೆ ಫೋಟೋ ಶೇರ್ ಮಾಡಿ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಶಾಖೆ ಮಲೆನಾಡಿನಲ್ಲಿ ಶಾಖೆಯಿಂದ ಮುದ್ರಾ బయలుంటే బాగా చెట్లు మామిడి చెట్లకి ఉర్లగడ్డలకి యారు వస్తే ఉర్లగడ్డకి సరిపోతుంది. మామిడి చెట్లకు వస్తే ఇంకో పైపులు ಇನ್ನೊಂದು ಪೈಪ್ ಅದು ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.